ಬಟ್ ಸಾರಿ, ಐ ಥಿಂಕ್ ಈ ಒಂದು ವಿಚಾರನ ನಾನು ಎಲ್ರಿಗೂ ಹೇಳಕ್ಕೆ ಏನು ಇಷ್ಟಪಡೋದಂದರೆ, ನಾವು ಮನಸ್ಸಿಂದ ಹೆಮ್ಮೆಯ ಕನ್ನಡಿಗರು, ಆಯಿತಾ. ಬಟ್ಟು ಲ್ಯಾಂಗ್ವೇಜ್ ಅಂತ ಬಂದಾಗ ಏನಾಗುತ್ತೆ ಅಂದರೆ, ನಾನು ಬಂದಿದ್ದ ಬ್ಯಾಕ್ಗ್ರೌಂಡೇ ಸ್ವಲ್ಪ ಬೇರೆ. ನಾನು ಬಂದಿದ್ದು, ನಮ್ಮ ಮಮ್ಮಿ ಗುಜರಾತಿ ಫ್ಯಾಮಿಲಿಯಿಂದ ಬರ್ತಾರೆ, ನಮ್ಮ ಡ್ಯಾಡಿ ಕ್ಯಾಥಲಿಕ್ ಫ್ಯಾಮಿಲಿ, ಕ್ರಿಶ್ಚಿಯನ್ ಫ್ಯಾಮಿಲಿಯಿಂದ ಬರ್ತಾರೆ. ಅವರು ಮೂಲತಃ ಮಂಗಳೂರಿನವರು, ನಮ್ಮ ತಂದೆ. ನಮ್ಮ ತಾಯಿ ಮೂಲತಃ ಬಾಂಬೆಯಲ್ಲಿ ಹುಟ್ಟು ಬೆಳೆದವರು. ನಾನು ಹುಟ್ಟಿದ್ದು ಮುಂಬೈಯಲ್ಲೇ. ಸೊ ಹಾಗಾಗಿ ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮದರ್ ಟಂಗ್ ಭಾಷೆ ನಾವು ಮಾತಾಡೋದು ಕೊಂಕಣಿ ಅಂತ. ಅದಲ್ಲದೆ ನನ್ನ ತಾಯಿ ಬಾಂಬೆಯಿಂದ ಇರೋದ್ರಿಂದ ಅವರು ಚಿಕ್ಕ ವಯಸ್ಸಿಂದನೂ, ಅಂದರೆ ನಾನು ಹುಟ್ಟಿದಾಗಿಂದ ಇಲ್ಲ ನನ್ನ ಅಕ್ಕ ಅಣ್ಣ ಎಲ್ಲರೂ ಹುಟ್ಟಿದಾಗಿಂದ ನನ್ನ ತಾಯಿ ಇನ್ನೂ ಕನ್ನಡ ಕಲಿತೇ ಇರಲಿಲ್ಲ ಅವಾಗ. ಸೊ ನಮ್ಮ ಮನೇಲಿ ಇದ್ದಿದ್ದು ನನ್ನ ಕಸಿನ್ಸ್ ಎಲ್ಲ ಅವಾಗೆಲ್ಲ ಚಿಕ್ಕ ಚಿಕ್ಕವರು. ನಮ್ಮ ಮಮ್ಮಿ ಬೆಂಗಳೂರಿಗೆ ಬಂದಾಗ ಅವಾಗ ಅವ್ರಿಗೆ ಕನ್ನಡ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅವ್ರು ನಮ್ಮನ್ನು ಬೆಳೆಸುವಾಗ ನಮ್ಮ ಹತ್ರ ಮಾತಾಡಿದ್ದೇ ಹಿಂದಿ ಮಾತಾಡ್ತಾನೆ ನಮ್ಮನ್ನು ಬೆಳೆಸಿದ್ದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ನಮ್ಮ ಮನೇಲಿ ಒಂದು ಮಿಕ್ಸ್ಡ್ ಕಲ್ಚರು, ಒಂದು ಮಿಕ್ಸ್ಡ್ ಲ್ಯಾಂಗ್ವೇಜ್ ಪ್ರಿಫರೆನ್ಸಸ್ ಕಡೆ ಹೋಯಿತು. ಹಾಗಂತ ನಾನು ಕನ್ನಡ ಕಲಿಯದೇ ಇರಲಿಲ್ಲ. ನನ್ನ ತಾಯಿ ಬಾಂಬೆಯಿಂದ ಬಂದಿದ್ರು ಅವರು ಯಾವಾಗಲೂ ಒಂದು ಮಾತನ್ನ ಹೇಳ್ತಿದ್ರು, ದ್ಯಾಟ್ ನೋ ಮ್ಯಾಟರ್ ವಾಟ್, ಲೋಕಲ್ ಲ್ಯಾಂಗ್ವೇಜ್ ನಾವು ತಿಳ್ಕೊಳ್ಳೋದು ಕಲ್ತ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ಎಷ್ಟೋ ಭಾಷೆಗಳು ಮಾತಾಡ್ತೀನಿ. ನಾನು ಹಿಂದಿ ಮಾತಾಡ್ತೀನಿ, ಕೊಂಕಣಿ ಮಾತಾಡ್ತೀನಿ, ಇಂಗ್ಲೀಷ್ ಮಾತಾಡ್ತೀನಿ, ಕನ್ನಡ ಮಾತಾಡ್ತೀನಿ, ಸ್ವಲ್ಪ ಅಲ್ಲಿ ಇಲ್ಲಿ ತಮಿಳು ಮಾತಾಡ್ತೀನಿ, ತೆಲುಗು ಅರ್ಥ ಆಗುತ್ತೆ, ಮಲಯಾಳಂ ಒಂದು ಲೆವೆಲ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾವು ಆ್ಯಸ್ ಸೌತ್ ಇಂಡಿಯನ್ಸ್ ನಮ್ಮಲ್ಲಿ ಒಂದು ಬೆನಿಫಿಟ್ ಏನಂದರೆ, ಪ್ರಾಬಬ್ಲಿ ನಾವು ಒಂದು ಲ್ಯಾಂಗ್ವೇಜಲ್ಲಿ ಎಕ್ಸ್ಪರ್ಟೀಸ್ ಆಗದೆ ಇರ್ಬೋದು, ಬಟ್ ನಮಗೆ ಹಲವಾರು ಲ್ಯಾಂಗ್ವೇಜಸ್ ಬರುತ್ತೆ, ಹಲವಾರು ಭಾಷೆಗಳನ್ನ ನಾವು ಮಾತಾಡ್ತೀವಿ. ಸೊ ಹಾಗಾಗಿ ನಾನು ಇಷ್ಟೇ ಹೇಳೋದು, ಪ್ಲೀಸ್ ನನ್ನ ಭಾಷೆ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗದೆ, ನನ್ನ ಮನಸ್ಸಿನ ಮಾತನ್ನು ಇಲ್ಲ ನನ್ನ ಇಂಟೆನ್ಷನ್, ನಮ್ಮ ಭಾವನೆಗಳನ್ನ ನೋಡೋದು ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ.